ನಿಮ್ಮ ಹಳ್ಳೀಲಿ ಆಗುವಂಥ ವ್ಯಾಜ್ಯಗಳಿಗೆ ನಿಮ್ಮ ಹಳ್ಳಿಗಳಿಗೆ ತಾನೇ ಜಾಸ್ತಿ ಗೊತ್ತಿರುತ್ತೋ, ಇಲ್ಲ ಬೆಂಗಳೂರಲ್ಲಿರೋ ಹೈಕೋರ್ಟ್ ಜಡ್ಜಿಗೆ ಜಾಸ್ತಿ ಗೊತ್ತಿರುತ್ತೋ ಅಲ್ವಾ? ಸೊ ಅಲ್ಲಾಗ್ಬಿಟ್ರೆ ನ್ಯಾಯದಲ್ಲಿ ಎರಡಿರುತ್ತೆ. ಒಂದು ನ್ಯಾಯ ಆಗಿದೆ ಅಂತ ಭಾಸ ಆಗಬೇಕು, ಅಂದರೆ ನಿಜವಾಗ್ಲೂ ನ್ಯಾಯ ಆಗಿರಬೇಕು, ಅದು ತಕ್ಷಣ ಆಗಬೇಕು. 1957ರಲ್ಲಿ ಕೊಲೆ ಆಗಿಬಿಟ್ಟು ಇವಾಗ ಇವನು ಗಿಲ್ಟಿ ಅಂತಿದ್ರೆ ಯಾರೂ ಬದುಕಿರಲ್ಲ. ಹೌದು. ಸೊ ಆಗಿನ ಕಾಲದಲ್ಲಿ ತತ್ಕ್ಷಣ ಅಲ್ಲಿತ್ತು. ಬಹಳ ರೇರ್ ಸಂದರ್ಭದಲ್ಲಿ ರಾಜನ ತನಕ ಒಂದು ವ್ಯಾಜ್ಯದ ನಿರ್ಣಯ ಮಾಡಿಕೊಡಿ ಮಹಾರಾಜ ಅಂತ, ಬಹಳ ರೇರ್, ಇಲ್ವೇ ಇಲ್ಲ ಅನ್ಬೇಕು. ಹಾಗೆ ಸ್ಥಳೀಯವಾಗಿ ಎಲ್ಲ ನಡೀತಾ ಇತ್ತಲ್ಲಿ. ಸೊ ಈ ರೀತಿ ಸ್ಥೂಲವಾಗಿ ಹೇಳಬಹುದು. ಈಗ ಸಾಮಾಜಿಕ ರಕ್ಷಣೆ ಹೇಗಿರ್ತಾ ಇತ್ತು ಅಂದರೆ, ಹಿಂಗೆ ಇದು ದಿನ ನಾವು ನ್ಯೂಸಲ್ಲಿರೋದ್ರಿಂದ ಈ ಕ್ರೈಮ್ ನೋಡಿ 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 ಅದ್ರ ಬಗ್ಗೆನೂ ಒಂದು ಸ್ವಲ್ಪ ಕೇಳಬೇಕು ಅನ್ಸುತ್ತೆ. ಕಳ್ಳಕಾಕರ ಹಾವಳಿಗಳು ಮತ್ತು ಅದಕ್ಕೆ ಸಿಗ್ತಾ ಇದ್ದ ಶಿಕ್ಷೆ, ಇದನ್ನು 3-4 ರೀತಿ ನೋಡ್ಬೋದು. ಇದನ್ನು ಓಕೆ. ಮುಖ್ಯವಾಗಿ ರಾಜ ಪೂರ್ತಿ ದಂಡಾಧಿಕಾರಿ ರಾಜ. ಅವನು ರಾಜನೂ ಹೌದು, ಜಡ್ಜು ಕೂಡ ಹೌದು. ಸೊ ಅವನ ಸೇನಾಬಲ ಮತ್ತು ಅವನ ರಕ್ಷಣಾ ವ್ಯವಸ್ಥೆ, ಪೊಲೀಸ್ ಅವ್ರನ್ನ ತಳವಾರರು ಅಂತ ಕೂಡ ಕರೀತಾ ಇದ್ರು. ಮಹಾರಾಷ್ಟ್ರಲ್ಲಿ ಒಂದು ಸರ್ನೇಮ್ ಇದೆ, ತಲ್ವಾರ್ ಅಂತ. ಒಂದು ಜಿಮ್ ಇತ್ತು ಗೊತ್ತಾ, ತಲ್ವಾರ್ ಕರ್ ಅಂದರೆ. ತಲ್ವಾರ್ ಕರ್ ಅಂದರೆ ಪೊಲೀಸ್ ಇದಕ್ಕೆ ಕೆಲಸ ಅಲ್ಲಿ ಇದ್ದವನು ಅಂತ. ಸೊ ತಳವಾರರು ಚಿತ್ರದುರ್ಗದಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಊರಲ್ಲೂ ಇದೆ, ತಳವಾರರ ಚಾವಡಿ ಅಂತೆಲ್ಲ ಇದೆ, ಅಂದರೆ ಪೊಲೀಸ್ ಕ್ವಾರ್ಟರ್ಸ್ ಅಂತ. ಹಾಗೆ ಅವರು ಪೊಲೀಸ್ ವ್ಯವಸ್ಥೆ ಇತ್ತು, ಆಂತರಿಕ ಭದ್ರತೆಗೆ ಅದೊಂದಿತ್ತು. ಆಮೇಲೆ ಗೂಢಚಾರರ ಇಲಾಖೆ ಒಂದಿತ್ತು. ಅವರನ್ನು ವಿಶೇಷವಾಗಿ ಗೂಢಚಾರರನ್ನು ಬೇರೆ ಬೇರೆ ರೀತಿ ವೇಷ ಮರೆಸ್ಕೊಂಡು, ಕೆಲವರು ಸನ್ಯಾಸಿಗಳ ವೇಷ ಧರಿಸ್ಕೊಳ್ತಾ ಇದ್ರು ಗೂಢಚಾರರು. ಅವರನ್ನೆಲ್ಲ ಉತ್ಸವಗಳಲ್ಲಿ, ಆಮೇಲೆ ಏನು ವೇಷವಾಟಿಕೆಗಳಲ್ಲಿ, ಸೂಳೆಕೇರಿಗಳಲ್ಲಿ, ಆಮೇಲೆ ಇದು ಹಬ್ಬ ಹರಿದಿನ ಆಗುತ್ತಲ್ಲ, ತುಂಬ ಜನ ಒಂದು ಕಡೆ ಬರುವಂತಹ ಯಾವ್ದಾರ ಸಂದರ್ಭದಲ್ಲಿದ್ದಾಗ ಇವ್ರನ್ನೆಲ್ಲ ಬಿಡ್ತಾಯಿದ್ರು ಗೂಢಚಾರನ. ಎಲ್ಲೆಲ್ಲಿಂದಲೋ ಬರ್ತಾರಲ್ಲ ಜನಗಳು, ಮಾಹಿತಿ ಗೊತ್ತಿಲ್ಲ ಯಾರು ಏನು ಎಲ್ಲಿಂದ ಬಂದಿದ್ದಾರೆ, ಶತ್ರು ದೇಶದಿಂದ ಬಂದಿದ್ದಾನ ಗೊತ್ತಿಲ್ಲ ಯಾರಿಗೂ. ಸೊ ಅದು ಒಂದು ವ್ಯವಸ್ಥೆ ಇರ್ತಾಯಿತ್ತು. ಇನ್ನೂ ಒಂದು ವ್ಯವಸ್ಥೆ ಅಂತಂದರೆ, ನಿಮಗೆ ಟೌನ್ ಪ್ಲಾನಿಂಗಲ್ಲಿ ಇವೆಲ್ಲ ಗೊತ್ತಾಗುತ್ತೆ. ಪ್ರತಿಯೊಂದು ಊರಿಗೂ ಬಾಗಿಲುಗಳು ಇರ್ತಾಯಿತ್ತು, ಹೆಬ್ಬಾಗಲು ಅಂತ. ಅದು ಈಗಲೂ ಕಾಣುತ್ತೆ ಕೆಲವು ಕಡೆ ಎಲ್ಲ. ಹಳೆ ಊರಿಗೆ ಹೋದರೆ ಆ ಊರ ಬಾಗಿಲು ಅಂದರೆ ದಟ್ ಈಸ್ ದ ಬಾರ್ಡರ್ ಅಂತ. ಸೊ ಆ ಬಾಗಿಲಲ್ಲಿ ನಿಮಗೆ ಮುದ್ರಾಧಿಕಾರಿ ಇರ್ತಾಯಿತ್ತು. ಇವತ್ತು ವೀಸಾ ಅಂತೆಲ್ಲ ಕರಿತಾ ಇದ್ರಲ್ಲ, ಹೊರಗಡೆ ಊರಿಂದ ಯಾರು ಬಂದರೆ ಅವನು ಪೂರ್ತಿ ಕೂಲಂಕುಷವಾಗಿ ನೋಡಿ ಒಂದು ಮುದ್ರೆ ಹಾಕಿ ಅದನ್ನು ಮುಂದಕ್ಕೆ ಆಮೇಲೆ ಕಳಿಸ್ತಾಯಿದ್ರು, ಊರೊಳಗೆ ಬಿಟ್ಕೊಳ್ತಾಯಿದ್ರು. ಇವೆಲ್ಲ ಭಾಳ ಗಟ್ಟಿಯಾಗಿತ್ತು. ಯಾವುದು ಆಂತರಿಕ ಮತ್ತು ಬಾಹ್ಯ ಸುರಕ್ಷೆಗೆ ಹೇಗಿದ್ದರೂ ಸೈನ್ಯ ಇದ್ದೇ ಇತ್ತು. ಈ ಥರ ಎಲ್ಲ ಇತ್ತು. ಆಮೇಲೆ ಕೋಟೆ ಕೊತ್ತಲುಗಳಿಗೆ ಅದೆಲ್ಲ ನಿಲ್ಲಿಸೋದಕ್ಕೆ ಬತ್ತೇರಿಗಳು ಮಾಡ್ತಾಯಿದ್ರು. ಹೀಗೆ ನಡ್ಕೊಂಡು ಹೋಗ್ತಾಯಿತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.